ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೊಸ ಕಾರುಗಳು ಬೆಂಕಿಗಾಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಮುಂದೆ ನಿಲ್ಲಿಸಿದ್ದಂತಹ ಕಾರ್ಗಳು ಸುಟ್ಟು ಭಸ್ಮ ಆಗಿದೆ. ಜೆಪಿ ನಗರದ 8ನೇ ಹಂತ ಒಡ್ಡರಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಮುಂದೆ ನಿಲ್ಲಿಸಿದ್ದಂತಹ ಕಾರ್ಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಜೆಪಿ ನಗರದ 8ನೇ ಹಂತ ಒಡ್ಡರಪಾಳ್ಯದಲ್ಲಿ ನಡೆದಿದೆ. BMW ಟೊಯೋಟಾ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮನೆ ಕಟ್ಟೋದಕ್ಕೆ ತಂದಿದ್ದಂಥ ಮರದ ಪೀಸ್ಗಳು ಸಹ ಸುಟ್ಟು ಕರಕಲಾಗಿದೆ. ಅಗ್ನಿ ಅವಘಡದಿಂದ ಸುಮಾರು 3 ಕೋಟಿ ರೂಪಾಯಿ ನಷ್ಟ ಆಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಕಾರನ್ನು ಕಳ್ಕೊಂಡಿರುವಂತಹ ಮಾಲೀಕ ಮಂಜುನಾಥ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಹೊಸ ಕಾರುಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ನಡೆದಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿರುವಂತಹ ಕಾರುಗಳು ಜೆಪಿ ನಗರದ 8ನೇ ಹಂತ ಒಡ್ಡರಪಾಳ್ಯದಲ್ಲಿ ಈ ಒಂದು ಅಗ್ನಿ ಅವಘಡ ನಡೆದಿರೋದು. 23-24ನೇ ರಾತ್ರಿ ಸುಮಾರು 2 ಗಂಟೆ 30 ನಿಮಿಷ ಸಮಯದಲ್ಲಿ ಒಂದು ಶಬ್ದ ಬಂತು. ಆ ಶಬ್ದನ ಕೇಳಿ ಇನ್ನೊಂದು 15-20 ಸೆಕೆಂಡ್ಗೆ ಮತ್ತೊಂದು ಸಾರಿ ಅದೇ ಶಬ್ದ ಬಂತು. ಆವಾಗ ನಾನು ಆಚೆ ಬಂದು ನೋಡಿದ್ರೆ ಕಿಟಕಿನಲ್ಲಿ BMW ಕಾರು ಮುಂಭಾಗದ ಬಾನೆಟ್ ಮೇಲೆ ಎಡಭಾಗದಲ್ಲಿ ಬೆಂಕಿ ಕಾಣಿಸ್ತು. ಅವಾಗ ಮನೆಯವ್ರನ್ನೆಲ್ಲ ಎಬ್ಬರಿಸಿ ಹಿಂದೆ ಬಾಗಿಲು ತೆಗೆಸಿ ಹಿಂದೆ ಬಾಗಿಲಿಂದ ಆಚೆ ಕಳಿಸಿ ನಾನು ಸ್ವಲ್ಪ ಆಮೇಲೆ ಫೈರ್ನವ್ರಿಗೆ ಪೊಲೀಸ್ನವ್ರಿಗೆ ಎಲ್ಲ ಮೆಸೇಜ್ ಕಳಿಸಿದ್ವಿ. ಅವರು ಬರೋದಕ್ಕೆ ಮುಂಚೆ ಸ್ವಲ್ಪ ನಿಧಾನ ಆಗಲಿ ಬೆಂಕಿ ಅಂತ ಅಂದ್ಬಿಟ್ಟು ನಾನು ಬಾತ್ರೂಮಿಂದ ನೀರು ತಂದು BMW ಕಾರ್ಗೆ ಎರಚ್ತಾ ಇದ್ದೆ. ಆದರೆ ಅದು ಫಲ ಕೊಡಲಿಲ್ಲ. 4-5 ನಿಮಿಷಕ್ಕೆ BMW ಕಾರ್ ಪೂರ್ತಿ ಉರಿದು ಅದರಿಂದ ಇದ್ದಂಥ ಟೊಯೋಟಾ ಕ್ಯಾಮ್ರಿ ಕಾರ್ಗೂ ಬಾನೆಟ್ಗೆ ಬೆಂಕಿ ಅಂಟ್ಕೊಳ್ತು. ಆವಾಗ ಹೊಗೆನೂ ಸಿಕ್ಕಾಬಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮನೆ ಒಳಗಡೆ. ಆಗ ನಾನು ಇನ್ನು ಸಫೋಕೇಟ್ ಆಗ್ತೀನಿ ಇಲ್ಲಿದ್ರೆ ಅಂತ ಅಂದ್ಬಿಟ್ಟು ಹಿಂದೆ ಹೋಗಿ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಫೋರ್ಡ್ ಎಂಡಿವರ್ ಕಾರ್ ಇತ್ತು. ಅದನ್ನ ಎತ್ತಿ ಆಚೆ ಬಿಟ್ಟು ನಾನು ಒಳಗೆ ಬರಲಿಲ್ಲ. ಫೈರ್ ಅವ್ರು ಬಂದು ಅದನ್ನ ನಿಂದಿಸಿದ್ರು ಬೆಂಕಿನ. 2 ಕಾರು